ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಬಯಾಲಜಿನಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್ ಒಂದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ನಲ್ಲಿ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್, ಕರ್ನಾಟಕ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ಗೆ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಏನು ಜ್ಞಾಪನೆ ಕೊಡ್ರಿ ಅಂದರೆ, ಇಂಡಿಯಾನಲ್ಲಿ 1951 ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡಿದ್ರು. ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಂಡಿಯಾನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದ್ದು 1951. ಸ್ವಲ್ಪ ಫುಲ್ ಫಾರ್ಮ್ಸ್ ಇದೆ: RCH ರೀಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್, CDRI ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, MMR ಅಂದರೆ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್, IMR ಅಂದರೆ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್. ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಅಂದರೆ ಹಳೆ ಕಾಲದಲ್ಲಿ ಮೆಡಿಕಲ್ ಫೆಸಿಲಿಟಿ ಅಷ್ಟೊಂದು ಇರಲಿಲ್ಲ, ಅದರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಸಾಕಷ್ಟು ಫೀಮೇಲ್ಸ್ ಸಾಯ್ತಿದ್ರು. ಅದು ಈಗ ಕಡಿಮೆ ಆಗಿದೆ. ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಅಂದರೆ, ಇನ್ಫ್ಯಾಂಟ್ಸ್ ಅಂದರೆ ಚಿಕ್ಕ ಮಕ್ಕಳು ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಆದಮೇಲೆ ಚಿಕ್ಕ ಮಕ್ಕಳು ಸಾಯ್ತಿದ್ರು, ಅದು ಕೂಡ ಈಗ ಕಡಿಮೆ ಆಗಿದೆ. ಈ ಎರಡು ರೇಟ್ ಕೂಡ ಡಿಕ್ರೀಸ್ ಆಗೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಬನ್ನಿ ಆಮ್ನಿಯೋಸೆಂಟಿಸಿಸಲ್ಲಿ ಏನು ಮಾಡ್ತಾರೆ, ಇದೊಂದು ಟೆಸ್ಟ್. ಆ್ಯಕ್ಚುಲಿ ಆಮ್ನಿಯೋಸೆಂಟಿಸಿಸ್ ಒಂದು ಟೆಸ್ಟ್ನ ಹೆಸರು. ಇದರಲ್ಲಿ ಏನು ಮಾಡ್ತಾರೆ, ಡೆವಲಪಿಂಗ್ ಫೀಟಸ್ನ ಸುತ್ತ ಇರುವಂತಹ ಆಮ್ನಿಯಾಟಿಕ್ ಫ್ಲೂಯಿಡ್ನ ಬಳಸ್ಕೊಂಡು ಮಗುವಿನಲ್ಲಿ ಏನಾದರೂ ಜೆನೆಟಿಕ್ ಡಿಸಾರ್ಡರ್ಸ್ ಇದೆಯಾ ಅಂತ ಕಂಡುಹಿಡಿತಾರೆ. ಇವೆಲ್ಲ ಜೆನೆಟಿಕ್ ಡಿಸಾರ್ಡರ್ಸ್. ಆದರೆ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಏನಕ್ಕೋಸ್ಕರ? ಡೆವಲಪಿಂಗ್ ಬೇಬಿನ ಸೆಕ್ಸ್ನ ಡಿಟರ್ಮೈನ್ ಮಾಡೋದಕ್ಕೋಸ್ಕರ. ಫೀಟಸ್ ಮೇಲ್ ಫೀಟಸ್ ಅಥವಾ ಫೀಮೇಲ್ ಫೀಟಸ್ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ಏನಾದರೂ ಫೀಮೇಲ್ ಫೀಟಸ್ ಇದ್ದರೆ ಅದನ್ನು ಸಾಯಿಸ್ತಾರೆ, ಫೀಮೇಲ್ ಫೀಟಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಟೆಸ್ಟ್ನ ಬ್ಯಾನ್ ಮಾಡಿದರು ಇಂಡಿಯಾನಲ್ಲಿ ಕೆಲವು ವರ್ಷದ ಹಿಂದೆ. ಈಗ ಬನ್ನಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂದರೆ ಪ್ರೆಗ್ನೆನ್ಸಿ ಡಿಲೇ ಮಾಡುವಂತಹ ಮೆಥಡ್ಸ್. ಪ್ರೆಗ್ನೆನ್ಸಿ ಬೇಡ, ನಾವು ಇನ್ನು ಪ್ರೆಗ್ನೆನ್ಸಿ ಟೈಮ್ನ ನಾವು ಡಿಲೇ ಮಾಡ್ತೀವಿ ಅಂದರೆ ಕಾಂಟ್ರಸೆಪ್ಟಿವ್ ಮೆಥಡ್ನ ಬಳಸ್ಕೊಳ್ಬೋದು. ಇಲ್ಲಿ ನ್ಯಾಚುರಲ್ ಮೆಥಡ್ಸ್ 3 ಇದೆ. ಫಸ್ಟ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಈ ಮೆಥಡಲ್ಲಿ ಏನು ಮಾಡ್ತಾರೆ, ಮೆನ್ಸ್ಟ್ರುಯಲ್ ಸೈಕಲ್ನ 10 to 17 ಡೇಸ್, ಇದು ಫರ್ಟೈಲ್ ಪೀರಿಯಡ್. ಈ ಪೀರಿಯಡಲ್ಲಿ ಓವಮ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ 10 to 17 ಡೇಸ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲಲ್ಲಿ ಮೇಲ್ ಮತ್ತು ಫೀಮೇಲ್ ಏನು ಮಾಡಬೇಕು, ಕ್ವಾಯ್ಟಸ್ನ ಅವಾಯ್ಡ್ ಮಾಡಬೇಕು, ಸೆಕ್ಸ್ನ ಅವಾಯ್ಡ್ ಮಾಡಬೇಕು. ಇದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ. ಸೆಕೆಂಡ್ ಮೆಥಡ್ ವಿಡ್ರಾವಲ್ ಆರ್ ಕ್ವಾಯ್ಟಸ್ ಇಂಟರಪ್ಟಸ್ ಮೆಥಡ್. ಇದರಲ್ಲಿ ಏನು ಮಾಡ್ತಾರೆ, ಮೇಲ್ ಪಾರ್ಟ್ನರ್ ತನ್ನ ಎಕ್ಸ್ಟರ್ನಲ್ ಜೆನಿಟಾಲಿಯಾ ಪೇನಿಸ್ನ ಎಜಾಕ್ಯುಲೇಷನ್ಗಿಂತ ಮುಂಚೆ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಂದ ಆಚೆ ಕಡೆ ತೆಕ್ಕೊಳ್ತಾರೆ. ಲ್ಯಾಕ್ಟೇಷನಲ್ ಅಮ್ನೂರಿಯಾ ಥರ್ಡ್ ನ್ಯಾಚುರಲ್ ಮೆಥಡ್. ಇದರಲ್ಲಿ ಏನಪ್ಪ ಅಂದರೆ ಇಂಟೆನ್ಸ್ ಲ್ಯಾಕ್ಟೇಷನ್ ಆಗೋ ಸಮಯದಲ್ಲಿ, ಅಂದರೆ ತಾಯಿಯ ಮೆಮರಿ ಗ್ಲ್ಯಾಂಡಿಂದ ಡೆಲಿವರಿ ಆದಮೇಲೆ ಮಿಲ್ಕ್ ಸಕ್ರೀಷನ್ ಆಗೋ ಸಮಯದಲ್ಲಿ ಮೆನ್ಸ್ಟ್ರುಯೇಷನ್ ಆಗಲ್ಲ, ಅಂದರೆ ಮೆನ್ಸ್ಟ್ರುಯೇಷನ್ ಸೈಕಲ್ ನಡೆಯಲ್ಲ, ಆವಾಗ ಓವ್ಯುಲೇಷನ್ ಇರೋದಿಲ್ಲ. ಇದರಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗಲ್ಲ. ಸೊ ದೀಸ್ ಆರ್ ದ 3 ಮೆಥಡ್ಸ್. ಈಗ ಆರ್ಟಿಫಿಷಿಯಲ್ ಮೆಥಡ್ಗೆ ನೋಡೋಣ. ಸೊ ಫಸ್ಟ್ ಆರ್ಟಿಫಿಷಿಯಲ್ ಮೆಥಡ್ ಬ್ಯಾರಿಯರ್ ಮೆಥಡ್. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಸ್ಪರ್ಮ್ ಮತ್ತು ಎಗ್ನ ಮಧ್ಯ ಬ್ಯಾರಿಯರ್ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಕಾಂಡಮ್. ಇಲ್ಲಿ ಕಾಂಡಮ್ಸ್ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಬಳಸ್ಬೋದು. ಇದು ಮೇಲ್ ಕಾಂಡಮ್, ಇದು ಫೀಮೇಲ್ ಕಾಂಡಮ್. ಸೊ ಕಾಂಡಮ್ಸ್ ಆರ್ ಮೇಡ್ ಅಪ್ ಆಫ್ ರಬ್ಬರ್ ಅಥವಾ ಲ್ಯಾಟೆಕ್ಸ್ ಶೀಟ್. ಇವು ಡಿಸ್ಪೋಸಬಲ್, ಸೆಲ್ಫ್ ಇನ್ಸರ್ಟೆಡ್ ಮತ್ತು ಪ್ರೊವೈಡ್ ಪ್ರೈವೇಸಿ. ಕಾಂಡಮ್ಸ್ ಬಳಸೋದ್ರಿಂದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಕೂಡ ಅವಾಯ್ಡ್ ಮಾಡ್ಬೋದು. ಸೆಕೆಂಡ್ ಬ್ಯಾರಿಯರ್ ಮೆಥಡ್ ಡಯಾಫ್ರಮ್ಸ್, ಸರ್ವೈಕಲ್ ಕ್ಯಾಪ್ಸ್ ಅಥವಾ ವಾಲ್ಸ್. ಇದು ಫೀಮೇಲ್ಸ್ ಮಾತ್ರ ಬಳಸ್ಕೊತಾರೆ. ಸೊ ಈ ಬ್ಯಾರಿಯರ್ಸ್ ರಬ್ಬರ್, ದೇ ಆರ್ ಮೇಡ್ ಅಪ್ ಆಫ್ ರಬ್ಬರ್ ಆ್ಯಂಡ್ ದೇ ಆರ್ ರೀಯೂಸಬಲ್. ಇಲ್ಲಿ ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಕಾಪರ್ ಟಿ, ಇದೊಂದು IUD, ಇದು ಇಂಪ್ಲಾಂಟ್. ಇದು ಸೊ ಲೆಟ್ ಅಸ್ ಸಿ ಫರ್ದರ್ ಅಬೌಟ್ ದೆಮ್. ಸೊ ನೆಕ್ಸ್ಟ್ ಈಸ್ ಇಂಟ್ರಾಯುಟಿರೈನ್ ಡಿವೈಸಸ್, IUDs. ಅಂದರೆ ಈ ಡಿವೈಸಸ್ ಡಾಕ್ಟರ್ ಅಥವಾ ನರ್ಸ್ನ ಹೆಲ್ಪಿಂದ ಫೀಮೇಲ್ನ ಯುಟಿರಸಲ್ಲಿ ಇಂಪ್ಲಾಂಟ್ ಮಾಡಿರ್ತಾರೆ. ಸೊ ಇದೊಂದು ಫೀಮೇಲ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡುವಂತಹ ಮೆಥಡ್, ಒಂದು ಐಡಿಯಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಫಾರ್ ಫೀಮೇಲ್ಸ್. ಸೊ ಟು ಡಿಲೇ ದ ಪ್ರೆಗ್ನೆನ್ಸಿ. ಸೊ ಇಂಡಿಯಾನಲ್ಲಿ ಮೋಸ್ಟ್ ಅಕ್ಸೆಪ್ಟೆಡ್ ಮೆಥಡ್ ಆಫ್ ಕಾಂಟ್ರಸೆಪ್ಟಿವ್ ಅಂದರೆ IUD. ಸೊ ದೇರ್ ಆರ್ 3 ಟೈಪ್ಸ್ ಆಫ್ IUDs ಇದೆ ಇಲ್ಲಿ. ನಾನ್ ಮೆಡಿಕೇಟೆಡ್ IUDs, ಎಕ್ಸಾಂಪಲ್ ಲಿಪ್ಸ್ ಲೂಪ್. ಇದೇನು ಮಾಡುತ್ತೆ, ಸ್ಪರ್ಮ್ಸ್ನ ಸಾಯಿಸುತ್ತೆ ಬೈ ಫ್ಯಾಗೋಸೈಟೋಸಿಸ್. ಸೆಕೆಂಡ್ IUD ಕಾಪರ್ ರಿಲೀಸಿಂಗ್ IUD, ಕಾಪರ್ ಟಿ, ಕಾಪರ್ 7 ಮತ್ತು ಮಲ್ಟಿಲೋಡ್ 375. ಇವು ಕಾಪರ್ ರಿಲೀಸಿಂಗ್ IUDs. ಇದು ಸ್ಪರ್ಮ್ನ ಮೊಟಿಲಿಟಿ ಕಡಿಮೆ ಮಾಡುತ್ತೆ. ಹಾರ್ಮೋನ್ ರಿಲೀಸಿಂಗ್ IUDs, ಪ್ರೊಜೆಸ್ಟಾಸೆಟ್ ಮತ್ತು LNG-20. ಇವು ಹಾರ್ಮೋನ್ ರಿಲೀಸಿಂಗ್ IUDs. ಇದೇನು ಮಾಡುತ್ತೆ, ಯುಟಿರಸ್ನ ಅನ್ಸೂಟಬಲ್ ಮಾಡುತ್ತೆ ಇಂಪ್ಲಾಂಟೇಷನ್ ಆಗೋದಕ್ಕೋಸ್ಕರ. ಸೊ ಹಾರ್ಮೋನ್ ರಿಲೀಸಿಂಗ್ IUDs ಇಂಪ್ಲಾಂಟೇಷನ್ ಆಗೋಕ್ಕೆ ಬಿಡಲ್ಲ. ನೆಕ್ಸ್ಟ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಯಾವುದಪ್ಪ ಅಂದರೆ ಓರಲ್ ಪಿಲ್ಸ್, ಅಂದರೆ ಟ್ಯಾಬ್ಲೆಟ್ಸ್. ಇದು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸಿಗುತ್ತೆ, ಅದಕ್ಕೆ ಪಿಲ್ಸ್ ಅಂತ ಕರಿತೀವಿ. ಈ ಪಿಲ್ಸಲ್ಲಿ ಏನಪ್ಪ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ಫೀಮೇಲ್ ಸೆಕ್ಸ್ ಹಾರ್ಮೋನ್, ಪ್ರೊಜೆಸ್ಟ್ರೋಜನ್ ಅಥವಾ
ಪ್ರೊಜೆಸ್ಟ್ರೋಜನ್ ಮತ್ತು ಎಸ್ಟ್ರೋಜನ್ ಎರಡೂ ಕೂಡ ಸೇರಿಸಿ ಹಾಕಿರ್ತಾರೆ. ಈ ಪಿಲ್ಸ್ ಏನಪ್ಪ ಮಾಡುತ್ತೆ, ಈ ಹಾರ್ಮೋನ್ಸ್ ಏನಪ್ಪ ಮಾಡುತ್ತೆ ಅಂದರೆ ಓವ್ಯುಲೇಷನ್ ಮತ್ತು ಇಂಪ್ಲಾಂಟೇಷನ್ನ ತಡೆ ಮಾಡುತ್ತೆ. ಇನ್ಹಿಬಿಟ್ ಓವ್ಯುಲೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ಇಲ್ಲಿ ನೀವು ಸಹೇಲಿ ಬಗ್ಗೆ ಜ್ಞಾಪನೆ ಕೊಡ್ರಿ, ಇದು ಒನ್ಸ್ ಇನ್ ಅ ವೀಕ್ ಪಿಲ್, ವಾರಕ್ಕೆ ಒಮ್ಮೆ ತಗೊಳ್ಳುವಂತಹ ಪಿಲ್. ಇದು ನಾನ್ ಸ್ಟೀರಾಯ್ಡಲ್ ಮತ್ತು ಡೆವಲಪ್ಡ್ ಬೈ CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಲಕ್ನೋ. ನೆಕ್ಸ್ಟ್ ಬನ್ನಿ ಇಂಪ್ಲಾಂಟ್ಸಲ್ಲೂ ಅಷ್ಟೇ ನಾವು ಹಾರ್ಮೋನ್ಸ್ ನೋಡ್ತೀವಿ. ಪ್ರೊಜೆಸ್ಟ್ರೋಜನ್ ಮತ್ತು ಎಸ್ಟ್ರೋಜನ್ ಕಾಂಬಿನೇಷನ್ನ ಹಾರ್ಮೋನ್ಸ್. ಇದು ಅಂಡರ್ ದ ಸ್ಕಿನ್, ಫೀಮೇಲ್ಸ್ನ ಸ್ಕಿನ್ನಿನ ಕೆಳಗಡೆ ಇಂಪ್ಲಾಂಟ್ ಮಾಡಿರ್ತಾರೆ. ಸೊ ಇದು ಕೂಡ ಅಷ್ಟೇ ಪಿಲ್ಸ್ ತರಹ ಓವ್ಯುಲೇಷನ್ ಮತ್ತು ಇಂಪ್ಲಾಂಟೇಷನ್ನ ಇನ್ಹಿಬಿಟ್ ಮಾಡುತ್ತೆ. ಈಗ ಬನ್ನಿ ಲಾಸ್ಟ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್, ಸ್ಟೆರಿಲೈಸೇಷನ್ ಮೆಥಡ್ ಅಥವಾ ಸರ್ಜಿಕಲ್ ಮೆಥಡ್ಸ್. ಇದು ಏನು ಮಾಡುತ್ತೆ, ಗೇಮಿಟ್ಸ್ನ ಬ್ಲಾಕ್ ಮಾಡುತ್ತೆ, ಗೇಮಿಟ್ ಟ್ರಾನ್ಸ್ಪೋರ್ಟ್ನ ಬ್ಲಾಕ್ ಮಾಡಿ ಫರ್ಟಿಲೈಸೇಷನ್ ಆಗೋದನ್ನು ತಡೆಯುತ್ತೆ. ಮೇಲ್ಸಲ್ಲಿ ಮಾಡುವಂತಹ ಸ್ಟೆರಿಲೈಸೇಷನ್ ಮೆಥಡ್ ಯಾವುದಪ್ಪ ಅಂದರೆ ವ್ಯಾಸಿಕ್ಟೋಮಿ. ಇದರಲ್ಲಿ ವಾಸ್ ಡಿಫ್ರೆನ್ಸ್ನ ಕಟ್ ಮಾಡಿ ಟೈ ಮಾಡಿರ್ತಾರೆ. ಫೀಮೇಲ್ಸಲ್ಲಿ ಮಾಡುವಂತಹ ಸರ್ಜಿಕಲ್ ಮೆಥಡ್ ಟ್ಯೂಬಿಕ್ಟೋಮಿ. ಇಲ್ಲಿ ಫೆಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಟೈ ಮಾಡಿರ್ತಾರೆ. ಸೊ ಇವು ಕೂಡ ಎರಡು ಪರ್ಮನೆಂಟ್ ಮೆಥಡ್ಸ್ ಇವು. ಅಂದರೆ ಇಲ್ಲಿ ಈ ಟೆಕ್ನಿಕ್ಸಲ್ಲಿ ತುಂಬ ಎಫೆಕ್ಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ ಮತ್ತು ರಿವರ್ಸಿಬಿಲಿಟಿ ತುಂಬ ಪೂರ್. ಈಗ ಬನ್ನಿ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದೊಂದು ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ದ ಫುಲ್ ಟರ್ಮ್. ಇಂಡಿಯಾನಲ್ಲಿ ಲೀಗಲೈಸ್ ಆಗಿದ್ದು 1971ನಲ್ಲಿ ಟು ಅವಾಯ್ಡ್ ಇಟ್ಸ್ ಮಿಸ್ಯೂಸ್ ಫಾರ್ ಫೀಮೇಲ್ ಫಿಟಿಸೈಡ್. ಇದು ಜ್ಞಾಪನ ಇಟ್ಕೋಬೇಕು. ಸೊ ಇದು MTP ಯಾವಾಗಪ್ಪ ಸೇಫ್ ಅಂದರೆ ಫಸ್ಟ್ ಟ್ರಿಮಿಸ್ಟರ್ ಅಪ್ ಟು 12 ವೀಕ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಇದು ತುಂಬ ಸೇಫ್. ನೆಕ್ಸ್ಟ್ ಬನ್ನಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಥವಾ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ವನರಲ್ ಡಿಸೀಸಸ್. ಸೊ ಇವೆಲ್ಲ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಗೊನೋರಿಯಾ, ಜೆನೆಟಲ್ ಹರ್ಪಸ್, ಸಿಫಿಲಿಸ್, HIV ಇದು ಮೋಸ್ಟ್ ಡೇಂಜರಸ್. ಇವೆಲ್ಲ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸಲ್ಲಿ ಕ್ಯೂರ್ ಆಗದಲೇ ಇರುವಂತಹ ಡಿಸೀಸಸ್ ಯಾವುದಪ್ಪ ಅಂದರೆ HIV, ಹರ್ಪಸ್, ಜೆನೆಟಲ್ ಹರ್ಪಸ್ ಮತ್ತು ಹೆಪಟೈಟಿಸ್ B. ಇದು ಕ್ಯೂರ್ ಮಾಡೋಕ್ಕೆ ಆಗಲ್ಲ. ಸಿಂಪ್ಟಮ್ಸ್ ಏನಿರುತ್ತೆ STDಸ್ದು, ಇಚ್ಚಿಂಗ್, ಸ್ವೆಲ್ಲಿಂಗ್ ಮತ್ತು ಫ್ಲೂಯಿಡ್ ಡಿಸ್ಚಾರ್ಜ್. ಇದು ಏನಾದರೂ ಟ್ರೀಟ್ ಮಾಡಲಿಲ್ಲ ಅಂದರೆ ಅಬಾರ್ಷನ್, ಸ್ಟಿಲ್ ಬರ್ತ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮತ್ತು PID ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಬನ್ನಿ, ಯಾವ ಕಪಲ್ಸ್ ತನ್ನ ಮಕ್ಕಳನ್ನ ಹುಟ್ಟಿಸೋ ಕೆಪ್ಯಾಸಿಟಿ ಇರಲ್ವೋ ಅವರು ಇನ್ಫರ್ಟಿಲಿಟಿಯಿಂದ ಬಳಲ್ತಿರ್ತಾರೆ. ದೇ ಆರ್ ಸಫರಿಂಗ್ ಫ್ರಮ್ ಇನ್ಫರ್ಟಿಲಿಟಿ. ಆ ಇನ್ಫರ್ಟಿಲಿಟಿನ ಕ್ಯೂರ್ ಮಾಡೋದಕ್ಕೋಸ್ಕರ ಒಂದು ಟೆಕ್ನಿಕ್ ಇದೆ, ಅದನ್ನು ಅಂತೀವಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್. ಇದರಲ್ಲಿ ಎರಡಿದ್ದಾವೆ. ದೇರ್ ಆರ್ 2 ಟೈಪ್ಸ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಅದರಲ್ಲಿ ನೋಡ್ರಿ, ಒಂದು ಇನ್ವಿಟ್ರೋ ಫರ್ಟಿಲೈಸೇಷನ್ ಮತ್ತು ಇನ್ವೈವೋ ಫರ್ಟಿಲೈಸೇಷನ್. ಫೀಮೇಲ್ನ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗ್ತಿದ್ರೆ ಅದನ್ನು ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫೀಮೇಲ್ನ ಬಾಡಿಯ ಒಳಗಡೆ ಫರ್ಟಿಲೈಸೇಷನ್ ಆಗ್ತಿದ್ರೆ ಅದು ಇನ್ವಿಟ್ರೋ ಫರ್ಟಿಲೈಸೇಷನ್. ಇದರಲ್ಲಿ 3 ಮೆಥಡ್ ಇದೆ. ಜಿಫ್ಟ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಇದರಲ್ಲಿ ಎಂಬ್ರಿಯೋ ಝೈಗೋಟ್ ಅಪ್ ಟು 8 ಬ್ಲಾಸ್ಟೋಮಿಯರ್ ಫೆಲೋಪಿಯನ್ ಟ್ಯೂಬಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. 8 ಬ್ಲಾಸ್ಟೋಮಿಯರ್ ಇರುವಂತಹ ಎಂಬ್ರಿಯೋನ ಫೆಲೋಪಿಯನ್ ಟ್ಯೂಬಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಅದು ಜಿಫ್ಟ್. ಇಂಟ್ರಾಯುಟರೈನ್ ಟ್ರಾನ್ಸ್ಫರ್ ಎಲ್ಲ ಮಾಡ್ತಾ ಇದ್ದೀವಿ. ಝೈಗೋಟ್ ಅಪ್ ಟು 8 ಬ್ಲಾಸ್ಟೋಮಿಯರ್ ಯುಟರಸ್ನ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಮತ್ತು ಥರ್ಡ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಯಾವುದಪ್ಪ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇಲ್ಲಿ ಸ್ಪರ್ಮ್ಸ್ನ ಡೈರೆಕ್ಟ್ಲಿ ಎಗ್ಗೆ ಇಂಜೆಕ್ಟ್ ಮಾಡ್ತಾರೆ. ಇವೆಲ್ಲ ಈ 3 ಮೆಥಡ್ ಜಿಫ್ಟ್, IUT ಮತ್ತು ICSIನಲ್ಲಿ ಏನಾಗ್ತಾ ಇದೆ, ಫರ್ಟಿಲೈಸೇಷನ್ ಟೆಸ್ಟ್ಯೂಬಲ್ ಆಗ್ತಾ ಇದೆ, ಬಾಡಿಯ ಒಳಗಡೆ ಆಗ್ತಿಲ್ಲ. ಇನ್ವೈವೋ ಫರ್ಟಿಲೈಸೇಷನ್ ಅಂದರೆ ಬಾಡಿಯ ಒಳಗಡೆ ಆಗುವಂತಹ ಫರ್ಟಿಲೈಸೇಷನ್, ಫೀಮೇಲ್ನ ಬಾಡಿಯ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಇದರಲ್ಲಿ 2 ಟೆಕ್ನಿಕ್, ಗಿಫ್ಟ್ ಮತ್ತು AI. ಗಿಫ್ಟ್ ಅಂದರೆ ಗೇಮಿಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಓವಮ್ ಅಥವಾ ಎಗ್ನ ಅಬ್ನಾರ್ಮಲ್ ಫೀಮೇಲ್ಸ್ನ ಫೆಲೋಪಿಯನ್ ಟ್ಯೂಬಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ನಲ್ಲಿ ಏನು ಮಾಡ್ತಾರೆ, ಸೆಮೆನ್ ಫ್ರಮ್ ಹಸ್ಬೆಂಡ್ ಅಥವಾ ಹೆಲ್ತಿ ಡೋನರಿಂದ ವೆಜೈನಾ ಅಥವಾ ಯುಟರಸಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಇವು 2 ಕೂಡ ಇನ್ವೈವೋ ಮೆಥಡ್ಸ್ ಆಫ್ ಫರ್ಟಿಲೈಸೇಷನ್. ಸೊ ಇಲ್ಲಿ ಈ ಚಾಪ್ಟರ್ ಮುಗಿಯಿತು. ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.